ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಫೆಬ್ರವರಿ 1 ಭಾನುವಾರ. ನಾಳೆ ಮಾಘ ಪೂರ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ 8 ರಾಶಿಯವರಿಗೆ ರಾಜರಂತೆ ಜೀವನ, ಬಂಗಾರದಂತೆ ದಿನಗಳು ಆರಂಭವಾಗುತ್ತೆ. ಆ ರಾಶಿಗಳು ಯಾವುದಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್, ಫಾಲೋ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ನೋಡುವ. ಹೌದು, ನಾಳೆ ಫೆಬ್ರವರಿ 1 ಭಾನುವಾರ, ಮಾಘ ಪೂರ್ಣಿಮಾ ಮುಗಿದ ಮಧ್ಯರಾತ್ರಿಯಿಂದಲೇ ಆ ಸೂರ್ಯದೇವನ ಕೃಪಾ ಆಶೀರ್ವಾದ ಈ 8 ರಾಶಿಯವರಿಗೆ ರಾಜರಂತೆ ಜೀವನ ಮಾಡಲು ಅವಕಾಶ ಮಾಡಿಕೊಡ್ತಾನೆ. ಬಂಗಾರ ದಿನಗಳು ಆರಂಭವಾಗಲಿದೆ. ರಾಶಿಯವರ ಕಠಿಣ ಪ್ರಯತ್ನದ ಫಲಿತಾಂಶ ಈಗ ಸಿಗಲಿದೆ. ಆದಾಯಗಳು ಹೆಚ್ಚಿಗೆ ಆಗೋದರೊಂದಿಗೆ ಕೆಲಸದಲ್ಲಿ ಸ್ಥಿರತೆ ಉಂಟಾಗುತ್ತೆ. ವ್ಯಾಪಾರದಲ್ಲಿ ಲಾಭ ದೊರಕುವ ಯೋಗ ಇದೆ. ಬಹಳ ಸಮಯದಿಂದ ವೃತ್ತಿ ಜೀವನದ ಬಗ್ಗೆ ನೀವು ಚಿಂತೆಗೊಳಗಾಗಿದ್ರೆ ಈ ಸಮಯದಲ್ಲಿ ಚಿಂತೆಗಳು ದೂರ ಆಗುತ್ತೆ. ಹೂಡಿಕೆ ಮಾಡಕ್ ಮುಂಚೆ ಅದ್ರ ಬಗ್ಗೆ ತುಂಬಾ ಆಲೋಚನೆ ಮಾಡಿ ಹೂಡಿಕೆ ಮಾಡೋದು ತುಂಬಾ ಒಳ್ಳೆಯದು. ನೀವು ಈ ಒಂದು ಸಂದರ್ಭದಲ್ಲಿ ಉತ್ತಮ ಲಾಭವನ್ನ ಕಂಡುಕೊಳ್ತೀರಾ. ಕೆಲಸದಲ್ಲಿ ಸಮತೋಲನ ಇರುತ್ತೆ. ನಿಮ್ಮ ಗೌರವ, ಖ್ಯಾತಿ, ಪ್ರಗತಿ ಎಲ್ಲ ಆಗ್ತಾ ಹೋಗುತ್ತೆ. ಕೆಲಸದ ಸ್ಥಳದಲ್ಲಿ ಜನಪ್ರಿಯತೆ ಹೆಚ್ಚಾಗುತ್ತೆ. ಸಂಪತ್ತನ್ನು ಹೆಚ್ಚಿಸುವ ಯೋಗ ಕೂಡ ನಿಮ್ಮಲ್ಲಿದೆ. ಖರ್ಚು ಹೆಚ್ಚಾಗುವ ಸಂದರ್ಭ ಇದೆ. ಹಾಗಾಗಿ ಹುಷಾರಾಗಿರಿ. ಸಂಬಂಧಗಳಲ್ಲಿ ವಿವಾದಗಳು ಉಂಟಾಗಬಹುದು. ಹಾಗಾಗಿ ನಿಮ್ಮ ಮಾತುಗಳು ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಆಗ್ತಿರೋರು ಅಂತವರಿಗೆ ಈ ಸಮಯ ಸಕಾರಾತ್ಮಕವಾಗಿರುತ್ತೆ. ಭಾವನಾತ್ಮಕವಾಗಿ ಈ ಸಮಯದಲ್ಲಿ ಸಮಸ್ಯೆಗಳನ್ನ ಎದುರಿಸುವ ಸಂದರ್ಭ ಸಮೇತ ಇದೆ. ಸಂದರ್ಭದಲ್ಲಿ ನಿಮ್ಮ ಮನಸ್ಸಿಗೆ ಒತ್ತಡಗಳು ಉಂಟಾಗಬಹುದು. ಆದ್ರೆ ನಿಮ್ಮ ಕೈಲಿ ಧೈರ್ಯದಿಂದ ಪರೀಕ್ಷೆಯನ್ನು ನಿಭಾಯಿಸಲು ಸಾಧ್ಯವಿದೆ. ಕುಟುಂಬದಲ್ಲಿ ಜವಾಬ್ದಾರಿಗಳು ಹೆಚ್ಚಿಗೆ ಆಗುತ್ತೆ. ಕೆಲಸದಲ್ಲಿ ಸ್ಥಾನಮಾನ ಬದಲಾಗಬಹುದು. ಆರೋಗ್ಯ ಕಡೆ ನೀವು ಗಮನ ಹರಿಸಬೇಕು. ಆರೋಗ್ಯದಲ್ಲಿ ಹೊಟ್ಟೆ ಮತ್ತೆ ನಿದ್ರೆ ಸಂಬಂಧಪಟ್ಟ ಸಮಸ್ಯೆಗಳು ಉಂಟಾಗಿ ಬರ್ಬೋದು. ಅದರಿಂದ ಆರೋಗ್ಯ ಕಡೆ ತುಂಬಾ ಗಮನವಿರಲಿ. ಸ್ಥಳದಲ್ಲಿ ನೀವು ಅಧಿಕವಾಗಿ ಕಠಿಣ ಶ್ರಮವನ್ನ ಪಡಬೇಕಾಗಿರುವ ಅವಶ್ಯಕತೆ ಇದ್ದು ವರ್ಷಗಳ ನಂತರ ಯಶಸ್ಸನ್ನ ಕಂಡುಕೊಳ್ತೀರಾ. ಅವಾಗ ಮಾತ್ರ ಉತ್ತಮ ಫಲಿತಾಂಶಗಳು ದೊರಕುತ್ತೆ. ಅಹಂಕಾರದಿಂದ ನಿಮಗೆ ನಷ್ಟ ಉಂಟಾಗಬಹುದು. ಹುಷಾರಾಗಿರಿ. ಅಧಿಕಾರಿಗಳ ಜೊತೆ ಸಂಬಂಧಗಳು ಸರಿಪಡಿಸಲು ಇದೊಂದು ಅವಕಾಶ ಸಿಗುತ್ತೆ. ಅದನ್ನು ಸರಿಪಡಿಸ್ಕೊಳ್ಳಿ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ನಿಧಾನವಾಗಿ ಸುಧಾರಿಸುತ್ತೆ. ಹಾಗೆ ನಾಯಕತ್ವ ಗುಣಗಳನ್ನ ಹೊಂದಿಸಿರುವವರು ಈ ಸಮಯದಲ್ಲಿ ಪ್ರತಿಷ್ಠಿತಿ ಹೆಚ್ಚಾಗೋ ಸಂದರ್ಭ ಇದೆ. ನಿಮ್ಮ ನೆಮ್ಮದಿ ಮತ್ತೆ ಸ್ಥಿರತೆ ಹೆಚ್ಚಾಗುತ್ತೆ. ಬಹಳ ಸಂದರ್ಭದಿಂದ ನಿಮ್ಮ ಹಣಕಾಸು ಮತ್ತೆ ವ್ಯವಹಾರಗಳಲ್ಲಿ ನಷ್ಟವನ್ನ ಅನುಭವಿಸ್ಕೊಂಡು ಹೋಗ್ತಾ ಇದ್ರೆ ಅದಕ್ಕೆಲ್ಲ ಪರಿಹಾರ ಈ ಒಂದು ಸಂದರ್ಭದಲ್ಲಿ ಸಿಗುತ್ತೆ. ಕೆಲಸದಲ್ಲಿ ಬಡ್ತಿ ಅಥವಾ ಒಳ್ಳೆ ಪೆನ್ಷನ್ ಸಮೇತ ಸಿಗೋ ಚಾನ್ಸಸ್ ಇರುತ್ತೆ. ಮಾನಸಿಕ ಶಾಂತಿ ಹೆಚ್ಚಿಗೆ ಆಗುತ್ತೆ. ನಿರ್ಧಾರದಲ್ಲಿ ಸಮತೋಲನ ಇರೋದ್ರಿಂದ ಕುಟುಂಬದಲ್ಲಿ ಸಂತೋಷಗಳು ಕಂಡು ಬರುತ್ತೆ. ಮಾಡೋ ಕೆಲಸದಲ್ಲಿ ಆಫೀಸಲ್ಲಿ ನಿಮಗೆ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಮಾಡೋ ಪರಿಶ್ರಮದಿಂದ ಕುಟುಂಬದಲ್ಲಿ ನೆಮ್ಮದಿ ಉಂಟಾಗ್ತಾ ಹೋಗುತ್ತೆ. ಸಂಬಂಧಪಟ್ಟ ವಿಚಾರದಲ್ಲಿ ಸರಿಯಾಗಿ ಯೋಚಿಸಿ ಹೆಜ್ಜೆ ಇಟ್ಟರೆ ತುಂಬಾ ಒಳ್ಳೆಯದು. ದಾಂಪತ್ಯ ಜೀವನಗಳಲ್ಲಿ ಉತ್ತಮ ಮಾತುಕತೆಗಳನ್ನ ಹೊಂದುತ್ತೀರಾ. ಆತ್ಮ ಬಲ ಮತ್ತಷ್ಟು ಬಲವಾಗ್ತಾ ಹೋಗುತ್ತೆ. ಖರ್ಚು ಹೆಚ್ಚಾದ್ರೂ ಸಮೇತ ನಿಮ್ಮ ಗುಪ್ತ ಶತ್ರುಗಳಿಂದ ನೀವು ಎಚ್ಚರಿಕೆ ಆಗಿರೋದು ತುಂಬಾ ಒಳ್ಳೆಯದು. ವ್ಯಾಪಾರದಲ್ಲಿ ಬದಲಾವಣೆ ಹೊಂದುವ ಸಾಧ್ಯತೆ ಇದೆ. ಜ್ಞಾನ, ಯೋಗ ಇಂಥದ್ನೆಲ್ಲ ನೀವು ನಿಮ್ಮ ಭವಿಷ್ಯದಲ್ಲಿ ರೂಢಿಗೊಳಿಸಬೇಕು. ಲಾಭ ಮತ್ತೆ ಅದೃಷ್ಟ ಪಡಿತಿರುವಂತಹ ಅದೃಷ್ಟವಂತ ರಾಶಿಗಳು ಯಾವ್ದಂದ್ರೆ ಮಿಥುನ ರಾಶಿ, ಕುಂಭ ರಾಶಿ, ಧನುಸು ರಾಶಿ, ಮೇಷ ರಾಶಿ, ವೃಷಭ ರಾಶಿ, ಕನ್ಯಾ ರಾಶಿ, ಕಟಕ ರಾಶಿ, ಸಿಂಹ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಕೂಡ ಇಲ್ಲ ಅಂದ್ರೂ ಕೂಡ ಭಕ್ತಿಯಿಂದ ಓಂ ನಮೋ ಸೂರ್ಯ ನಾರಾಯಣ ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ.